ತಂದೆ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ ಪುತ್ರ ಹಾಗೂ ಪುತ್ರಿಯರು. ತಂದೆ ಮೇಲೆ ಹಲ್ಲೆ ನಡೆಸಿ ಆಸ್ತಿ ಬರೆದುಕೊಡುವಂತೆ ಬೆದರಿಕೆ ಹಾಕಿರುವ ಆರೋಪ. ಮಕ್ಕಳ ವಿರುದ್ಧ ತಂದೆ ರಾಜಣ್ಣ ಆರೋಪ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಘಟನೆ. ಎರಡನೇ ಮದುವೆ ವಿಚಾರಕ್ಕೆ ತಂದೆ ಮಕ್ಕಳ ನಡುವೆ ಗಂಭೀರ ವಿವಾದ. ಆಸ್ತಿ ವಿಚಾರವಾಗಿ ಜೀವ ಬೆದರಿಕೆ ಆರೋಪ. ಇಳಿ ವಯಸ್ಸಿನಲ್ಲಿ ಎರಡನೇ ಮದುವೆ ಆಗಿರುವುದನ್ನು ವಿರೋಧಿಸಿ ಮಕ್ಕಳು ತಂದೆಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಇತ್ತ ಮಕ್ಕಳು ತನ್ನ ಮೇಲೆ ಹಲ್ಲೆ ನಡೆಸಿ ಆಸ್ತಿ ಬರೆದುಕೊಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ತಂದೆ ರಾಜಣ್ಣ ಪ್ರತಿ ದೂರು ನೀಡಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ನಿವಾಸಿ 68 ವರ್ಷದ ರಾಜಣ್ಣ ಅವರು ತಮ್ಮ ಮೊದಲ ಪತ್ನಿ 2 ವರ್ಷಗಳ ಹಿಂದೆ ನಿಧನರಾದ ನಂತರ ಡಿಸೆಂಬರ್ 17ರಂದು 58 ವರ್ಷದ ಗೀತಾ ಅವರೊಂದಿಗೆ ಎರಡನೇ ವಿವಾಹವಾಗಿದ್ದರು. ಆದರೆ ಈ ವಿವಾಹಕ್ಕೆ ರಾಜಣ್ಣ ಅವರ ಮಕ್ಕಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ವಿವಾದ ತೀವ್ರಗೊಂಡಿದೆ. ಮಕ್ಕಳಿಂದ ಹಲ್ಲೆ ಆರೋಪ. ತಂದೆ ಎರಡನೇ ಮದುವೆಯಾಗಿರುವುದನ್ನು ವಿರೋಧಿಸಿದ ಪುತ್ರ ಹಾಗೂ ಪುತ್ರಿಯರು ರಾಜಣ್ಣ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಮಕ್ಕಳು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತಂದೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇತ್ತ ರಾಜಣ್ಣ ಅವರು ತಮ್ಮ ಮಕ್ಕಳ ವಿರುದ್ಧವೇ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನನ್ನ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗನಿಗೆ ಈಗಾಗಲೇ ಮದುವೆ ಮಾಡಿದ್ದು ಅವರಿಗೆ ಆಸ್ತಿಯನ್ನ ನೀಡಿದ್ದೇನೆ. ನನ್ನ ಬಳಿ ಉಳಿದಿರುವ ಒಂದೇ ಮನೆಯನ್ನ ತಮಗೆ ಬರೆದುಕೊಡುವಂತೆ ಮಕ್ಕಳು ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ರಾಜಣ್ಣ ದೂರಿದ್ದಾರೆ. ರಾತ್ರಿ ಊಟನೇ ತಿಂದಿಲ್ಲ. ಇಲ್ಲಿ ಈ ಕಡೆ ಎಲ್ಲ ನೋಡಿ ಮಾಡ್ಯಾವ್ರಿ ಸರ್, ನಾನು ಗಾಳಿಪುರದ, ನಾನು ಮೂಲ ಗಾಳಿಪುರ. ನಾನೀಗ ಹೊಳೆನರಸೀಪುರದಲ್ಲಿ ವಾಸ ಇದ್ದೀನಿ. ಮಂಜುನಾಥ ಫ್ಲೋರ್ ಮಿಲ್ಲು, ಹೌಸಿಂಗ್ ಬೋರ್ಡ್ ಸರ್ಕಲ್ಲು ನನ್ನ ಮನೆ ಇದೆ. ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣು ಮಕ್ಕಳು. ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ, ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗಿರೋದು ಒಂದು ಮನೆ ನಂದು. ನನಗೆ ಹೆಡ್ತಿದ್ದು ಸತ್ತು 2 ವರ್ಷ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ ಈ 2ನೇ ಸತಿ ಇನ್ನೊಬ್ಬರು ಅಜ್ಜಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂಥೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ನಾನು ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನನಗೆ ಕಳಿಸಿದರು. ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಆದರೂ ಕ್ರಮ ತಗೊಳ್ಳಲ್ಲ. ಅವನು ತಿರ್ಗಾ ದಿಮ್ಕ ಹೆಕ್ಕಕ್ಕೆ ನಿಂತ್ಕೊಂಡ, ಜಗಳ ಮಾಡಕ್ಕೆ ನಿಂತ್ಕೊಂಡ. ನಾನು ನೋಡ್ದೆ ಮಹಿಳೆ, ತಾರೀಕು ಹೇಳೋಣ, ನೆನ್ನೆ ಎಷ್ಟು ತಾರೀಕು ತಡ್ರಿ, ಅದರಿಂದ ಯಾವುದೇ ಕ್ರಮ ತಗೊಳ್ಳಲ್ಲ. ಅದಕ್ಕೆ ಮತ್ತೆ 15 ದಿವಸದ ಮೇಲೆ ಕರೆಸ್ನೂ ಇಲ್ಲ. ನಮ್ಮನ್ನೇ ಹೇಳಿಕೆ ತಗೊಂಡು ನಾನು ಹೇಳ್ತೀನಿ ಅಂತ ಕಳಿಸಿದ್ರು ಸಹ. ಅದು ಮಾರನೇ ದಿವಸನೇ ಶುರು ಮಾಡ್ದ ನಮ್ಮೆಲ್ಲ ಧಮಕಿ ಹಾಕಕ್ಕೆ. ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಹೋಗಿ SP ಅವ್ರಿಗೆ ಕೊಟ್ಟೆ. ಆಗ ಅವರು ಏನು ಇಲ್ಲಿಗೆ ಇದಕ್ಕೆ ಅಲ್ಲ DC ಕೊಟ್ಟೆ. DC ಅವರು ಮಹಿಳೆ ಸಮಾಜ ಕಲ್ಯಾಣ ಇದಕ್ಕೆ ನನ್ನನ್ನು ಕರೆದು ಅವರೇ DC ಆಫೀಸಿಂದವ ಅವ್ರ ಜೊತೆಗೆ ಹೇಳಿ ಕಳಿಸಿದ್ರು. ಅವರು ಟೈಪ್ ಮಾಡಿ ಅವರು AC ಹಾಕಿದರು. AC ಇಲ್ಲಿ ಯಾವುದೂ ಬಂದಿಲ್ಲ. ಇವರು ಹಿಂಬರ ಕೊಟ್ಟರು, ಯಾರು ಸರ್ಕಲ್ಲು ನನಗೊಂದು ಹಿಂಬರ ಕೊಟ್ಟವ್ರೆ. 15 ದಿವಸದ ಮೇಲೆ ನಾನು ಹೋಗಿ ಕೇಳಿ ಇದು ಮಾಡಿದ ಮೇಲೆ, ಆಗಲೂ ನಾನು ಕ್ವಶನ್ ಮಾಡಿ ಕೇಳಿದ ಮೇಲೆ ಕೊಟ್ಟರು. ಅದನ್ನು ಸಹ ತಹಸೀಲ್ದಾರಿಗೆ ಕಳಿಸಿದ್ದೀನಿ ಅಂತ ಹೇಳಿದರು. ಅದು ಸಹ ಯಾವುದೂ ಗಮನ ಇಲ್ಲ. ಗೀತಾ ಪತಿಯಿಂದ ದೂರ.
ರಾಜಣ್ಣ ಅವರ ಎರಡನೇ ಪತ್ನಿ ಗೀತಾ ಅವರು ಈಗಾಗಲೇ ತಮ್ಮ ಪತಿಯಿಂದ ದೂರವಾಗಿದ್ದು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಎರಡನೇ ವಿವಾಹದ ಬಳಿಕ ದಂಪತಿ ಸಂಕಷ್ಟದಲ್ಲಿದ್ದು ಸುರಕ್ಷತೆ ಕೋರಿ ಪೊಲೀಸರ ಮೊರೆ ಹೋಗಿದ್ದಾರೆ. ಪೊಲೀಸ್ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ. ಘಟನೆಯ ಕುರಿತು ರಾಜಣ್ಣ ಗೀತಾ ದಂಪತಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ಇದುವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ನನ್ನ ಕಷ್ಟ ಸುಖಕ್ಕೆ ಜೊತೆಯಾಗಲು ಎರಡನೇ ಮದುವೆಯಾಗಿದ್ದೇನೆ. ಆದರೆ ಅದೇ ಕಾರಣಕ್ಕೆ ನನ್ನ ಜೀವಕ್ಕೆ ಅಪಾಯ ಎದುರಾಗಿದೆ ಎಂದು ರಾಜಣ್ಣ ತನ್ನ ನೋವನ್ನು ತೋಡಿಕೊಂಡಿದ್ದಾರೆ. ತಮ್ಮ ಆಸ್ತಿ ಹಾಗೂ ಜೀವ ಅಪಾಯವಿರುವುದರಿಂದ ಸೂಕ್ತ ರಕ್ಷಣೆ ನೀಡುವಂತೆ ರಾಜಣ್ಣ ಗೀತಾ ದಂಪತಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಘಟನೆ ಕುಟುಂಬ ಸಂಬಂಧಗಳಲ್ಲಿ ಆಸ್ತಿ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ವಿಚಾರ ಹೇಗೆ ಗಂಭೀರ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿದೆ. ನೀವು 11 ತಾರೀಕಿಗೆ ಕೊಟ್ಟಿದ್ದೆ, ಆದರೂ ಕ್ರಮ ತಗೊಳ್ಳಲ್ಲ. ನಾನು ಹೋಗಿ ಸಾಯಂಕಾಲ ಬರೋಕ್ಕೆ ಹೇಳಿದರು. ಯಾವತ್ತು ನೆನ್ನೆ ಸಾಯಂಕಾಲ ಬರೋಕ್ಕೆ ಹೇಳಿದರು. ಸರಿ 8 ಗಂಟೆಯಲ್ಲಿ 7:30 8 ಗಂಟೆಯಲ್ಲಿ ಹೋದೆ. ಕರೆದ್ರು ಅಂತ ಹೋದ ತಕ್ಷಣ ಅದು ಏನಾಯಿತು, ನಾನು ಪ್ರಾಣ ಭಯಕ್ಕೆ ನಾನು ಒಂದು ಮಚ್ಚಿಟ್ಕೊಂಡು ಹೋಗಿದ್ದೆ ಕಾರಲ್ಲಿ. ಅದನ್ನೇ ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಬಾಗಿಲಿಗೆ ಹೋಯ್ತಿದ್ದಂಗೆ ಅವರು ನನ್ನ ಸೊಸೆ ಬೀಗ ಎಲ್ಲ ಸೇರಿ ಇವಳನ್ನ ಹೊಡೆಯಕ್ಕೆ ಬಂದರು. ಅದಕ್ಕೋಸ್ಕರ ನಾನು ಕಾರಿಂದ ಮಚ್ಚು ತಗೊಂಡೋಗಿ ನನ್ನ ರಕ್ಷಣೆಗೆ ಒಳಗೆ ತಗೊಂಡೋಗಿ ಕೊಟ್ಬಿಟ್ಟು ಸಾಹೇಬ್ರಿಗೆ ಹೇಳಕ್ಕೆ ಹೋದೆ. ಸಾಹೇಬ್ರು ಏಕ್ ತುಂಬ ಒಂದೇ ಸತಿ ಬಂದು ಓದೆ ಏನಾಗ್ತದೆ ಈಗ ಏನು ಹೇಳ್ತಿರಲ್ಲ ನೀನು ಅಂತ ಹೇಳಿ ಬಂದು ಕುತ್ತಿಗೆ ಹಿಡ್ಕೊಂಡು ಹೊಡ್ಕೊಂಡು 4 ಜನ ಪೊಲೀಸರು ಅವ್ರ ಜೊತೆಗೆ ಅವರು ಸಹಿತ ಎಲ್ಲ ಹೇಳ್ಕೊಂಬಂದು ಒಂದು ರೂಮಿಗೆ ಸೇರಿಸಿ ನನ್ನ ಒದ್ದು ಈ ಬಟ್ಟೆ ನನ್ನ ಹೊರದು ಕಾಲಲ್ಲೆಲ್ಲ ಒದ್ದು ನನ್ನ ಹಿಂಸೆ ಕೊಟ್ಟು ಹೊಡೆದರು. ಈ ಥರ ಆಗಿ ಆಮೇಲೆ ನಾನು ಹೋಗ್ತೀನಿ ಬೇಡ ಹೋಗ್ತೀನಿ ಅಂದರು. ಹೊರಗೆ ಬಿಡೋರು. ನನ್ನ ಮೊಬೈಲ್ನ ಕಿತ್ಕೋದ್ರು. ಅಲ್ಲೇ ಕೂರ್ಸ್ಕೊಂಡು ಅವರು ಹೇಳೋರು. ಅವ್ರ ಆಚೆ ಕಡೆ ಅವರೇ ಒಂದು 50 ಜನ ಅಲ್ಲಿ ಹೋಗ್ಬೇಡಿ ಕೊಲೆ ಮಾಡಾಕ್ತಾರೆ ಅಂದರೆ ಸ್ಟೇಷನ್ ಮುಂದಲ್ಲಿ ಹೆಂಗೆ ಅಂದರೆ ನಾವೇನು ಮಾಡಬೇಕು? ಮಚ್ಚಿಡ್ಕೋಬೇಕೋ ಬೇಡವಾ? ಈ ಥರ ನನಗೆ ಭಯದಿಂದವ ನಾನು ತಗೊಂಡೋಗಿ ಒಳಗೆ ಹೋದೆ. ಸ್ಟೇಷನ್ ಒಳಗೆ ಹೋಗಿ ಅವ್ರಿಗೆ ಕೊಟ್ಟ ಮೇಲೆ ನಾನು ಸಾಹೇಬ್ರ ಹತ್ರ ಕೇಳಕ್ಕೆ ಹೋಗಿದ್ದಕ್ಕೆ ನನಗೆ ಈ ಥರ ಕೆಲಸ ಮಾಡಿದ್ರು. ಅವರಿಗೂ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆಲ್ಲ ಅಂತ ಹೇಳ್ರಿ, ಅದನ್ನ ಹೇಳ್ಬೇಕು. ಅದೇ ಈ ವಿಚಾರ. ಹೆಣ್ಮಕ್ಳು ಗಂಡು ಮಗನಿಗೆ ಎಲ್ಲ ಆಸ್ತಿ ಮಾಡಿಕೊಟ್ಟಿದ್ದೀನಿ ನಾನು ಕೂಲಿ ಮಾಡಿ. ಆದರೂ ಸಹ ಹೆಣ್ಮಕ್ಳು ಅವರು ಎಲ್ಲ ಸೇರಿ ನನ್ನ ಆಸ್ತಿಗೆ ಹೊಡ್ಕೊಳ್ಳೋಕ್ಕೋಸ್ಕರ 3 ಹಂಚ್ಕೊಳ್ಳೋಕ್ಕೆ ಮನೆ ಮಾರಿ ನನ್ನನ್ನು ಹಿಂಸೆ ಕೊಟ್ಟು ಮನೆ ನುಗ್ಗಿ ಹೊಡೆದು ಆಗಲೂ ಬಿಸ್ಬಿಟ್ರು. 4 ಜನ ಬಂದು ಅವ್ರಿಗೇನು ಇವ ಅಂತ ಕೇಳಲಿಲ್ಲ. ನಮ್ಮನ್ನೇ ಬೋದು ಆಗಲೂ ಬಾಗಿಲು ಬೀಗ ಹಾಕಿ ಹೋಗಿದ್ರು. ನನ್ನ ಒಳಗೆ ಕೂಡ್ಬಿಟ್ಟು ನಮ್ಮ ಹೆಂಗಸರು ಹೊರಗಡೆಲ್ಲ ಇದ್ರು. ಹೊಡೆದ್ರು. ಅವಳು ಒಳಗೆ ಫೋನ್ ನಂಬರ್ ತಗೊಂಡು ಇವ್ರಿಗೆ ಫೋನ್ ಮಾಡಿ ಆವಾಗ ಬಂದವ್ರೆ. ಇಲ್ಲೇನು ಅಂತ ಎಲ್ಲ ಕ್ರಮ ತಗೊಳ್ಳಿ ಸರಿ ಅಂತ ಇಟ್ಕೆ ನನ್ನ ಮೇಲೆ ಕುಸ್ತಿ ನನ್ನ ಮೇಲೆ ಜಗಳಕ್ಕೆ ಜೋರು ಮಾಡಿದ್ರು. ನೀನುವೇ ವಯಸ್ಸಾರ ಅಂದರೆ ನಿನಗೇನು ಕೆಲಸ ಮಾಡಲ್ವಾ ಅಂತ ಕೇಳ್ತಾನೆ ಪೊಲೀಸ್. ನಾನು ಹೇಳ್ತೀರಾ ಅವೆಲ್ಲ ಮಾತಾಡೋ ಮಾತಾ?